ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಪರ್ಮಿಷನ್ ಇಲ್ಲ, ಅದು ಅಲೋ ಮಾಡಲ್ಲ. ಕೆಲವೊಂದು ವಿಡಿಯೋಸ್ಗಳನ್ನ ಅಲೋ ಮಾಡಲ್ಲ. ಯಾವ್ಯಾವ ರೀತಿಯಾದಂಥ ವಿಡಿಯೋಸ್ಗಳನ್ನ ಯೂಟ್ಯೂಬ್ ಅಲೋ ಮಾಡುತ್ತೆ, ಯಾವ ರೀತಿಯಾದಂಥ ವಿಡಿಯೋಸ್ಗಳನ್ನ ಯೂಟ್ಯೂಬ್ ಅಲೋ ಮಾಡೋದಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೆಲವೊಬ್ರು ಹೊಸ ಹೊಸ ಕ್ರಿಯೇಟರ್ಸ್ ಇರ್ತಾರೆ, ಅವರಿಗೆ ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ವಿಡಿಯೋಗಳನ್ನ ನಾವು ಹಾಕಿದ್ರೆ ನಮ್ಮ ವಿಡಿಯೋ ವೈರಲ್ ಆಗುತ್ತೆ, ಅದು ಯಾವುದು ಗೊತ್ತಿರೋದಿಲ್ಲ. ಅವರು ಏನು ಮಾಡ್ತಾರೆ, ಯಾವ ವಿಡಿಯೋ ಸಿಗುತ್ತೋ ಆ ವಿಡಿಯೋನೆಲ್ಲ ಹಾಕೊಂಡು ಹೋಗ್ತಾರೆ. ಒಂದೊಂದು ಟೈಮು ಸ್ಟ್ರೈಕ್ ಬಂದಾಗ, ಟರ್ಮಿನೇಷನ್ ಆದಾಗ ಅವಾಗ ತುಂಬಾನೇ ಬೇಜಾರಾಗ್ತಾರೆ. ಯಾಕಂತ ಹೇಳಿದ್ರೆ ವಿಡಿಯೋಸ್ಗಳು ಅಷ್ಟು ಕಷ್ಟಪಟ್ಟು ಮಾಡಿ ಒಂದು ವೇಳೆ ಮಾನಿಟೈಸೇಷನ್ ಆಗಲಿಲ್ಲ, ಟರ್ಮಿನೇಷನ್ ಆಯಿತು, ಈ ಸ್ಟ್ರೈಕ್ ಬಂತು ಅಂತ ಹೇಳಿದ್ರೆ ಚಾನಲ್ಲು ಕಂಪ್ಲೀಟ್ ಆಗಿ ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ಯಾವ ರೀತಿಯಾದಂಥ ವಿಡಿಯೋಸ್ಗಳನ್ನ ಹಾಕಬೇಕು, ಯಾವ ಸರಿ ಯಾವ ತಪ್ಪು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಬೇರೆ ವಿಡಿಯೋಸ್ಗಳು ನಾನು ಹಾಕೋದು ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಹಾಗೆ ಈ ವಿಡಿಯೋಗಳನ್ನ ನೀವು ನೋಡಿದ್ಮೇಲೆ ಲೈಕ್ ಮಾಡೋದ್ರಿಂದ ಯಾರ್ಯಾರು ಹೊಸದಾಗಿ ಸರ್ಚ್ ಮಾಡ್ತಿರ್ತಾರಲ್ವಾ ಅವರಿಗೂ ಈ ವಿಡಿಯೋ ಹೋಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ ಯಾವ ರೀತಿಯಾದಂಥ ಕಂಟೆಂಟ್ಗಳನ್ನ ಅಲೋ ಮಾಡಲ್ಲ ಅಂತಂದ್ರೆ, ಫಸ್ಟು ನೀವೇನಾದರೂ ವೈಲೆಂಟ್ ಆಗಿರುವಂಥ ಕಂಟೆಂಟ್ಗಳು, ಏನೋ ಜಗಳ ಆಡ್ತಾ ಇರೋದು, ತುಂಬ ವಿಪರೀತ ಹೋಗಿರುತ್ತೆ ಅಂಥ ವಿಡಿಯೋಗಳನ್ನೆಲ್ಲ ನೀವು ಹಾಕೋದು, ಅದನ್ನೆಲ್ಲ ವಿಡಿಯೋ ಯೂಟ್ಯೂಬಲ್ಲಿ ತೋರಿಸೋ ಹಾಗಿಲ್ಲ. ಇದೆಲ್ಲ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಆಲ್ರೆಡಿ ಇದೆ. ಯೂಟ್ಯೂಬಲ್ಲಿ ನೀವು ಆ ರೀತಿ ಎಲ್ಲ ವಿಡಿಯೋಸ್ಗಳನ್ನ ಮಾಡಿ ತೋರಿಸೋದಕ್ಕೆ ಹೋಗ್ಬೇಡಿ. ಯಾರೋ ಒಬ್ರು ಮನೇಲಿ ಜಗಳ ಆಡ್ತಾ ಇದ್ದಾರೆ, ಹೊರಗಡೆ ಎಲ್ಲೋ ಜಗಳ ಆಡ್ತಾ ಇದ್ದಾರೆ, ಅದು ತುಂಬ ವಿಪರೀತ ಹೋಗ್ಬಿಟ್ಟಿದೆ ಅಂದಾಗ ಆ ವಿಡಿಯೋಗಳನ್ನೆಲ್ಲ ಮಾಡಿಬಿಟ್ಟು ನಿಮ್ಮ ಶಾರ್ಟ್ಸಲ್ಲಿ ಹಾಕೊಳ್ಳೋದು, ಫುಲ್ ವಿಡಿಯೋಸಲ್ಲಿ ಹಾಕೊಳ್ಳೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಇದರಿಂದ ನಿಮಗೆ ಸ್ಟ್ರೈಕ್ ಬರುತ್ತೆ. ಅದಕ್ಕೆ ಆದಷ್ಟು ಹುಷಾರಾಗಿರಿ. ನೀವು ಒಂದು ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ನಿಮಗೆ ಮನಿ ಅರ್ನಿಂಗ್ ಮಾಡಬೇಕು ಯೂಟ್ಯೂಬಿಂದ ಅಂತ ಇದೆ ಅಂದರೆ ಫಸ್ಟು ಈ ರೀತಿಯಾದಂಥ ಕಂಟೆಂಟ್ಗಳನ್ನ ಮಾಡೋದನ್ನ ಫಸ್ಟು ಸ್ಟಾಪ್ ಮಾಡಿ. ಆವಾಗ ನಿಮ್ಮ ವಿಡಿಯೋಸ್ಗಳು, ನೀವು ಒಂದು ಒರಿಜಿನಲ್ ಕಂಟೆಂಟ್ಗಳನ್ನ ಮಾಡ್ತಾ ಹೋಗಿ. ಈ ರೀತಿಯಾದಂಥ ವೈಲೆಂಟ್ ಕಂಟೆಂಟ್ಗಳನ್ನ, ಡೇಂಜರಸ್ ಆಗಿರುವಂಥ ಕಂಟೆಂಟ್ಗಳನ್ನ, ಆಮೇಲೆ ತುಂಬ ಚಾಲೆಂಜಿಂಗ್ ಆಗಿ ತಗೊಳೋದು. ನೀವು ವಿಡಿಯೋಸ್ಗಳಲ್ಲಿ ನಾನು ಆ ಚಾಲೆಂಜ್ ಮಾಡ್ತೀನಿ, ಈ ಚಾಲೆಂಜಿಂಗ್ ಮಾಡ್ತೀನಿ ಅಂತೇಳಿ ತುಂಬ ಡೇಂಜರಸ್ ಆಗಿರುವಂಥ ಚಾಲೆಂಜ್ಗಳನ್ನ ನೀವು ಮಾಡೋದ್ರಿಂದ ಇದರಿಂದನೂ ವಿಡಿಯೋದಲ್ಲಿ ನಿಮಗೆ ಸ್ಟ್ರೈಕ್ ಬಂದೇ ಬರುತ್ತೆ. ಅದಕ್ಕೆ ಆದಷ್ಟು ಅಂಥ ಕಂಟೆಂಟ್ಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಯಾರನ್ನೋ ದಾರಿ ತಪ್ಪಿಸೋದಕ್ಕೆ ಹೋಗ್ಬೇಡಿ. ನೀವೇನೋ ತಮ್ನೇಲಲ್ಲಿ ಹಾಕೋದು, ನಿಮ್ಮ ವಿಡಿಯೋದಲ್ಲಿ ಏನೋ ಹಾಕ್ಬಿಡೋದು, ಹಂಗೆಲ್ಲ ನೀವು ಮಾಡಿ ದಾರಿ ತಪ್ಪಿಸೋದ್ರಿಂದ ಇದರಿಂದನೂ ನಿಮ್ಮ ಚಾನಲ್ ಸ್ಟ್ರೈಕ್ ಬರುತ್ತೆ. ಅದಕ್ಕೆ ಈ ರೀತಿಯಾದಂತಹ ವಿಡಿಯೋಸ್ಗಳನ್ನು ಯೂಟ್ಯೂಬಲ್ಲಿ ಮಾಡುವಾಗಿಲ್ಲ, ಅಪ್ಲೋಡ್ ಮಾಡುವಾಗೇ ಇಲ್ಲ. ಅದಕ್ಕೆ ಆದಷ್ಟು ಅದರಲ್ಲಿ ಹುಷಾರಾಗಿರಿ. ಸೆನ್ಸಿಟಿವ್ ಕಂಟೆಂಟ್ಗಳು, ಇವಾಗ ನೀವು ಮಕ್ಕಳು ಸೇಫ್ಟಿನ ತುಂಬಾ ಯೂಟ್ಯೂಬು ಆಲ್ರೆಡಿ ನೀವು ನೋಡಿರ್ತೀರ. ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಮೇಡ್ ಫಾರ್ ಕಿಡ್ಸ್, ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಲೂ ಇರುತ್ತೆ. ಯಾಕೆ ಅದನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಎಜುಕೇಷನ್ ಪರ್ಪಸ್ ಏನಾದರೂ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಮಕ್ಕಳಿಗೆ ಅಂದರೆ ಓಕೆ, ಅದನ್ನು ಮಾಡ್ಬೋದು. ಆದರೆ ನೀವು ಒಂದು ವೇಳೆ ಇವಾಗ ಎಜುಕೇಷನ್ ಪರ್ಪಸ್ ಮಾಡ್ತಾ ಇಲ್ಲ, ಮಕ್ಕಳಿಗೇನೋ ಕಿರುಕುಳ ಕೊಡೋದು ಅಂಥದ್ದೇನಾದರೂ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ, ಮತ್ತು ತುಂಬ ಸೆನ್ಸಿಟಿವ್ ಆಗಿರುವಂಥ ಕಂಟೆಂಟ್ಗಳನ್ನ ನೀವು ಹಾಕ್ತಾ ಇದ್ದೀರಾ, ಅಂಥ ಕಂಟೆಂಟ್ಗಳನ್ನ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದರೆ ಆವಾಗ ನಿಮಗೆ ಯೂಟ್ಯೂಬಲ್ಲಿ ವ್ಯೂಸ್ ಏನೋ ಬರ್ಬೋದು, ಯಾರೋ ನೋಡ್ತಾ ಇರ್ಬೋದು, ವ್ಯೂಸ್ ಬರ್ಬೋದು. ಆದರೆ ನಿಮ್ಗೆ ಆವಾಗ ವ್ಯೂಸ್ ಬಂದಾಗ ಖುಷಿ ಆಗ್ಬೋದು, ಯೂಟ್ಯೂಬಲ್ಲಿ ಸ್ಟ್ರೈಕ್ ಬರುತ್ತೆ. ಸ್ಟ್ರೈಕ್ ಬಂದಾಗ ನಿಮ್ಮ ಚಾನಲ್ಲು ಟರ್ಮಿನೇಷನ್ ಆಗುವಂಥ ಲೆವೆಲ್ಗೂ ಹೋಗುತ್ತೆ. ನೀವು ಅಷ್ಟು ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ನೀವು ವ್ಯೂಸ್ ಬಂದಾಗ ಎಷ್ಟು ಖುಷಿ ಪಡ್ತೀರೋ, ಬಟ್ ಟರ್ಮಿನೇಷನ್ ಆದಾಗ ನಿಮ್ಗೆ ಅದೇ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ಚಾನಲ್ಲು ಸೇಫ್ ಆಗಿರಬೇಕು ಅಂತಂದರೆ ಫಸ್ಟು ಇಂಥ ಕಂಟೆಂಟ್ಗಳನ್ನ ಮಾಡೋದನ್ನ ಬಿಟ್ಬಿಡಿ. ಇಂಥ ಕಂಟೆಂಟ್ಗಳನ್ನ ಮಾಡೋದಕ್ಕೆ ಹೋಗಲೇಬೇಡಿ. ಆಮೇಲೆ ವೆಪನ್ಸ್ಗಳನ್ನೆಲ್ಲ ಮಾಡ್ತಾರಲ್ವಾ, ವೆಪನ್ಸ್ಗಳು, ಕತ್ತಿಗಳನ್ನೆಲ್ಲ ಮಾಡೋದು ಅಂಥದ್ದೆಲ್ಲ ನೀವೇನೇನೋ ತೋರಿಸ್ತಿರಲ್ವ, ಅಂಥ ಕಂಟೆಂಟ್ಗಳನ್ನ ಮಾಡುವಾಗಿಲ್ಲ. ಯೂಟ್ಯೂಬಲ್ಲಿ ಅದು ತುಂಬ ರಿಸ್ಟ್ರಿಕ್ಟ್ ಆಗಿರುತ್ತೆ. ಅದಕ್ಕೆ ಆದಷ್ಟು ಅಂಥ ಕಂಟೆಂಟ್ಗಳನ್ನ ಮಾಡೋದಕ್ಕೆ ಹೋಗಬೇಡಿ. ನೀವು ಅಂಥದ್ದೇನಾದರೂ ಹೌ ಟು ಮೇಕ್ ಹಂಗೆ ಏನಾದರೂ ಅದು ಇದು ಅಂತ ಹೇಳಿ ಅದ್ರಲ್ಲಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದನ್ನು ನಾವು ಬಾಯ್ಬಿಟ್ಟು ಹೇಳಂಗೂ ಇಲ್ಲ, ಹಂಗಿರುತ್ತೆ. ಅದಕ್ಕೆ ಆದಷ್ಟು ಅಂಥ ಕಂಟೆಂಟ್ಗಳನ್ನ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ಗಳನ್ನು, ಹಾರ್ಮ್ಫುಲ್ ಆಗಿರುವಂಥ ಕಂಟೆಂಟ್ಗಳನ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಅದರಲ್ಲಿ ಹುಷಾರಾಗಿರ್ಬೇಕಾಗುತ್ತೆ. ಮೆಡಿಕಲ್ಗೆ ಸಂಬಂಧಪಟ್ಟಾಗೆ ನೀವು ಯಾವುದಾದ್ರೂ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ತುಂಬ ಹಾರ್ಮ್ಫುಲ್ ಆಗಿ ಇರಬಾರ್ದು. ಆಮೇಲೆ ಅದು ತುಂಬ ಜೆನ್ಯೂನ್ ಆಗಿರಬೇಕು. ಯಾವುದ್ಯಾವುದೋ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅದರಿಂದ ನಿಮ್ಮ ಚಾನಲ್ನ ಟರ್ಮಿನೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮೆಡಿಕಲ್ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಒಂದು
ಯೂಸ್ಫುಲ್ ಆಗಿರಬೇಕು. ಆಮೇಲೆ ನೀವು ಕೆಳಗಡೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ಲಿ ಡಿಸ್ಕ್ಲೈಮರ್ನ ಆ್ಯಡ್ ಮಾಡಬೇಕು. ಆ ರೀತಿ ಆ್ಯಡ್ ಮಾಡೋದ್ರಿಂದ ನಿಮಗೆ ನಿಮ್ಮ ಚಾನಲ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಗಳು ಆಗೋದಿಲ್ಲ. ಆದಷ್ಟು ಒರಿಜಿನಲ್ ಕಂಟೆಂಟ್ಗಳನ್ನ ಮಾಡಿ, ಇದರಿಂದ ನಿಮಗೆ ತುಂಬಾ ಸೇಫ್ ಆಗಿರುತ್ತೆ. ಬೇರೆ ಬೇರೆ ವಿಡಿಯೋಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ತುಂಬ ಕೆಟ್ಟದಾಗಿ ತೋರಿಸ್ತಾ ಇದ್ರೆ ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಇದೆಲ್ಲ ಯೂಟ್ಯೂಬು ಅಲೋ ಮಾಡಲ್ಲ. ಇದಿಷ್ಟು ಯಾವ್ದ್ಯಾವ್ದು ಯೂಟ್ಯೂಬು ಅಲೋ ಮಾಡಲ್ಲ ಅಂತ ಆಯ್ತು. ಈಗ ಯಾವ್ಯಾವ ವಿಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡೋದ್ರಿಂದ ಯೂಟ್ಯೂಬ್ ಅಲೋ ಮಾಡುತ್ತೆ. ಆದಷ್ಟು ಒರಿಜಿನಲ್ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿ, ನಿಮ್ಮ ಮುಖ ತೋರಿಸಿ, ಆಮೇಲೆ ನಿಮ್ಮ ವಾಯ್ಸ್ನ ಆ್ಯಡ್ ಮಾಡಿ, ಆ ರೀತಿ ಎಲ್ಲ ಮಾಡೋದ್ರಿಂದ ಯೂಟ್ಯೂಬು ಅದನ್ನ ಅಲೋ ಮಾಡುತ್ತೆ. ನೀವು ಇಂಥವೆಲ್ಲ ಮಾಡ್ಲಾರ್ದಂಗೆ, ಒರಿಜಿನಲ್ ಕಂಟೆಂಟ್ ಮಾಡ್ಲಾರ್ದಂಗೆ ಏನಾದರೂ ಯೂಸ್ ಮಾಡಿದ್ರ ಅಂದ್ರೆ ಅಂಥವನ್ನ ಅಲೋ ಮಾಡಲ್ಲ. ಆದಷ್ಟು ನಿಮ್ಮ ವಾಯ್ಸು ಒರಿಜಿನಲ್ ಕಂಟೆಂಟು ಅದು ಇರಲಿ. ಆಮೇಲೆ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಇವಾಗ ನಾನು ಒಂದು ಕೆಟಗರಿ ವಿಡಿಯೋ ಮಾಡಿದ್ದೆ, ಅದು ನೋಡಿರ್ತಿರೋಲ್ಲ ಗೊತ್ತಿಲ್ಲ. ಆದಷ್ಟು ಕೆಟಗರಿ ವಿಡಿಯೋನ ನೋಡಿ, ಅದ್ರಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಕೆಟಗರೀಸ್ದು ವಿಡಿಯೋ ಅಂತ ಹೇಳಿ. ಅದ್ರೊಳಗೆ ನೀವು ಒಂದು ಒರಿಜಿನಲ್ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಒಂದು ಕ್ಯಾಮ್ರಾ ಇಟ್ಕೊಂಡು ಹೆಂಗೆ ವಿಡಿಯೋಸ್ಗಳನ್ನ ಮಾಡ್ತೀರಾ ಅದೇ ಥರ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ, ಅದೇ ಥರ ಅಪ್ಲೋಡ್ ಮಾಡಿ. ಅದನ್ನ ನೀವು ವಿಡಿಯೋಸ್ಗಳಲ್ಲಿ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಇನ್ನೇನೋ ಒಂಥರ ತೋರಿಸೋದು, ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ನೀವೇನು ವಿಡಿಯೋಸ್ನ ಮಾಡಿರ್ತೀರೋ ಅದನ್ನ ಒಂದು ಒಳ್ಳೆ ರೀತಿಲಿ ಇದ್ರೆ ಅದನ್ನ ಮಾತ್ರ ಅಪ್ಲೋಡ್ ಮಾಡಿ. ಆಮೇಲೆ ಇವಾಗ ನೀವೇನಾದರೂ ಗೇಮಿಂಗ್ನ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ಗೇಮಿಂಗ್ನ, ಆನ್ಲೈನ್ ಗೇಮಿಂಗು, ಏನೇನೋ ಡೇಂಜರಸ್ ಆಗಿರುವಂಥ ಗೇಮಿಂಗ್ಗಳನ್ನ ತೋರಿಸೋದಕ್ಕೆ ಹೋಗಬೇಡಿ. ಆಲ್ರೆಡಿ ಅಲ್ಲಿ ಗೇಮಿಂಗ್ ಬಗ್ಗೆ ಇದೆ ಕೆಟಗರಿಲಿ, ಆದರೆ ಅದು ಆ ಗೇಮಿಂಗ್ ಕೆಟಗರಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನೀವು ಗೇಮಿಂಗ್ನ ತೋರಿಸ್ಬೇಕಾಗುತ್ತೆ. ಬೇರೆ ಬೇರೆ ರೀತಿಯಾದಂಥ ಹಾರ್ಮ್ಫುಲ್ ಆಗಿರುವಂಥ ಗೇಮಿಂಗ್ಗಳನ್ನ ತೋರಿಸುವಾಗೆ ಇಲ್ಲ. ಅದು ಯೂಟ್ಯೂಬಲ್ಲಿ ಇದೆ. ಆಮೇಲೆ ಪೆಟ್ಸ್ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪೆಟ್ಸ್ ಬಗ್ಗೆ ತೋರಿಸ್ಬೋದು. ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ತೋರಿಸಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. ಆದಷ್ಟು ಇದ್ರ ಬಗ್ಗೆ ಗಮನ ಇರಲಿ. ನೀವೇನಾದರೂ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬ ಹಾರ್ಮ್ಫುಲ್ ಆಗಿ ಯಾವುದು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಚಾನಲ್ಲು ಗ್ರೋ ಆಗಬೇಕು ಅಂತ ಹೇಳಿದ್ರೆ ಒಂದು ಒರಿಜಿನಲ್ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿ. ಇವಾಗ ಒಂದು ವೇಳೆ ನಿಮಗೆ ಫೇಸ್ನ ತೋರಿಸೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವಾಯ್ಸ್ ರೆಕಾರ್ಡ್ನ ಕೊಡಿ. ವಾಯ್ಸ್ ರೆಕಾರ್ಡ್ನ ಕೊಟ್ಬಿಟ್ಟು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಬರೀ ಮ್ಯೂಸಿಕ್ಗಳನ್ನ ಹಾಕಿ ಬೇಕಾದರೂ ನೀವು ವಿಡಿಯೋಸ್ಗಳನ್ನ ಮಾಡ್ಬೋದು. ಆದರೆ ವಾಯ್ಸ್ಗಳನ್ನ ನೀವು ಹಾಕಿ ಮಾಡೋದ್ರಿಂದ ಇನ್ನು ತುಂಬ ಒರಿಜಿನಲ್ ಆಗಿ ಕಾಣಿಸುತ್ತೆ. ಇನ್ನ ಜಾಸ್ತಿ ಎಲ್ಲ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬಿಡಿ. ಒಂದು ವೇಳೆ ನೀವು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆಲ್ಟರ್ಡ್ ಕಂಟೆಂಟ್ ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ. ಅಲ್ಲಿ ಎಸ್ ಆರ್ ನೋ ಅಂತಿರುತ್ತೆ. ನೀವು ಒಂದು ವೇಳೆ ಎನ್ನ ಯೂಸ್ ಮಾಡಿದಿರಾ ಅಂತ ಹೇಳಿದ್ರೆ ಆಲ್ಟರ್ ಕಂಟೆಂಟ್ ಅಂತೇಳಿ ಎಸ್ ಅಂತೇಳಿ ಮೆನ್ಷನ್ ಮಾಡಿ. ಈಗ ನಿಮಗೆ ಅರ್ಥ ಆಯ್ತಲ್ವಾ ಯಾವ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಯಾವುದನ್ನ ಅಪ್ಲೋಡ್ ಮಾಡಬಾರ್ದು ಅಂತೇಳಿ. ಆದಷ್ಟು ನಾನು ಹೇಳಿರುವಂಥ ಪಾಯಿಂಟ್ಸ್ ಎಲ್ಲ ನೆನಪಲ್ಲಿರಲಿ. ಎಲ್ಲವೂ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡುವಾಗ ನೀವು ಯಾವುದಾದ್ರೂ ಒಂದು ಮಕ್ಕಳನ್ನೆಲ್ಲ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬ ಸೇಫ್ ಆಗಿ ಇರಿ. ಅದಕ್ಕೆ ಆದಷ್ಟು ನಿಮ್ಮ ವಿಡಿಯೋಸ್ಗಳನ್ನ ಒರಿಜಿನಲ್ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡಿ. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 2 Bytes ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.